ಇನ್ನು ಬಿಗ್ ಫೈವ್ ನ ಮತ್ತೊಂದು ಸುದ್ದಿಯನ್ನ ನೋಡ್ತಾ ಹೋಗೋದಾದ್ರೆ ಶಾಸಕ ಯತ್ನಾಳ್ ಹಂದಿ ಹಾಗೆ ಮಾತನಾಡುವುದು ಬಿಡಬೇಕು, ಯತ್ನಾಳ್ ನಮ್ಮ ನಾಯಕರ ಬಗ್ಗೆ ಮಾತನಾಡೋದು ನಿಲ್ಲಿಸಬೇಕು ಅನ್ನುವಂತ ಮಾತು ಕೇಳಿ ಬರ್ತಿದೆ. ವಿಜಯಪುರದಲ್ಲಿ ಬಿಜೆಪಿಯ ಮುಖಂಡ ವಿಜುಗೌಡ ಪಾಟೀಲ್ ಕಿಡಿಕಾರಿದ್ದಾರೆ. ಶಾಸಕ ಯತ್ನಾಳ್ ಬಿಜೆಪಿಯ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರ ಬಗ್ಗೆ ಈಗ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಯತ್ನಾಳ್ ನಮ್ಮ ನಾಯಕರ ಬಗ್ಗೆ ಮಾತನಾಡೋದು ನಿಲ್ಲಿಸಬೇಕು, ಇಲ್ಲವಾದ್ರೆ ನಾವು ನಿಮ್ಮ ಬಗ್ಗೆ ಮಾತನಾಡಬೇಕಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಹೇಳ್ತಿದ್ದಾರೆ. ನಿಮ್ಮ ಈ ಎಲ್ಲ ಮಾತುಗಳಿಂದಾನೇ ಪಕ್ಷ ನಿಮ್ಮನ್ನ ಉಚ್ಚಾಟನೆ ಮಾಡಿದೆ. ಹಾಗಾಗಿ ಯತ್ನಾಳ್ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಬಿಜೆಪಿಯ ಮುಖಂಡರು. ವಿಜುಗೌಡ ಪಾಟೀಲ್ ಕಿಡಿಕಾರಿರೋದು ವಿಜಯಪುರದಲ್ಲಿ. ಅಂದ್ರೆ ಯತ್ನಾಳ್ ಅವರು ಹಂದಿ ಹಾಗೂ ಮಾತನಾಡೋದು ಬಿಡಬೇಕು, ಅಂದ್ರೆ ನಮ್ಮ ನಾಯಕರ ಮೇಲೆ ಈಗಾಗಲೇ ಅವರ ಮಾತೇನಿತ್ತು ಯತ್ನಾಳ್ ಅವರದ್ದು. ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ಮೇಲೆ ವಾಗ್ದಾಳಿಗಳನ್ನು ಮಾಡ್ತಾ ಇದ್ರು. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್, ಫ್ಯಾಮಿಲಿ ಪಾಲಿಟಿಕ್ಸ್ ಅಂತ ಮಾತಾಡಿ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಕೆಲಸದಿಂದಾಗಿ ಅವರನ್ನ ಪಕ್ಷದಿಂದ ಈಗಾಗಲೇ ಉಚ್ಚಾಟನೆ ಮಾಡುವಂತ ಕ್ರಮವನ್ನ ಬಿಜೆಪಿ ತೆಗೆದುಕೊಂಡಿದೆ. ಈ ಬಗ್ಗೆ ಈಗ ಬಿಜೆಪಿಯ ಮುಖಂಡರೇ ಗರಂ ಆಗಿಬಿಟ್ಟಿದ್ದಾರೆ. ಆಮೇಲೆ ಯಡಿಯೂರಪ್ಪ ಅವರು ದುರ್ಗೇಶ್ ನಿರಾಣಿಗೆ ಮಂತ್ರಿ ಮಾಡಿದ್ರು. ಇವತ್ತು ನಂದು ಬಿಜೆಪಿ ವಾಪಸ್ ಕರ್ಕೊಂಡು ಬಂದು ಬಿಜಾಪುರ ಟಿಕೆಟ್ ಕೊಟ್ಟರು. ನಾನು ಇವತ್ತು ಯಡಿಯೂರಪ್ಪನವರು 5 ವರ್ಷ ಇದು ಕೈಗೆ ಆಮೇಲೆ ಯಡಿಯೂರಪ್ಪ ಅವರು 1 ಸರಿ ಅಲ್ಲ, 2 ಸರಿ ಅಲ್ಲ, 3 ಸರಿ ಇವರು ಬಾಯಿಗೆ ಲಗಾಮ್ ಇರ್ಲಾರ ಸಲುವಾಗಿ ಎಲ್ಲಾ ಮುಖಂಡರನ್ನ ಹಿಗ್ಗ ಮುಗ್ಗ ಮಾಯಿಕ್ ಸಿಕ್ಕ್ರೆ ಅವ್ರಿಗೆ ಏನಾಗ್ತದಪ್ಪ ಅಂತಂದ್ರೆ ಒಂದು ಹಂದಿಗೆ ಇದು ಸಿಕ್ಕಂಗ ಆಗ್ತದ. ಮತ್ತೊಬ್ಬರಿಗೆ ಹಂದಿ ಅಂತ ಮಾತಾಡೋದಕ್ಕಿಂತ ಇವ್ರೇನು ಬಾಯಿಗೆ ಲಗಾಮ್ ಇಲ್ಲಾರ್ದೆ ಮಾತನಾಡ್ತಾರೆ. ಇವತ್ತು ಆ ಲಗಾಮದ ಸಲುವಾಗಿ 2 ವರ್ಷಗಳ ಸತತವಾಗಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ವಿಜಯಪುರದ ಪ್ರತಿನಿಧಿ ದೀಪಕ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ದೀಪಕ್, ಗಮನಿಸ್ತಾ ಇದೀವಿ ಈಗಾಗಲೇ ತಮ್ಮ ಮಾತುಗಳಿಂದನೇ ಸಂಕಷ್ಟವನ್ನ ತಂದಿಟ್ಕೊಂಡಿದ್ದಾರೆ ಯತ್ನಾಳ್ ಅವರು. ಆದ್ರೆ ಈಗ ಮತ್ತೆ ಬಿಜೆಪಿಯ ಮುಖಂಡರು ವಿಜುಗೌಡ ಅವರೀಗ ಒಂದು ಕಿಡಿಕಾರ್ತಿದಾರಲ್ಲ, ಎಲ್ಲಿಗೆ ಹೋಗಿ ತಲುಪಬಹುದು ಇದೆಲ್ಲ ಅಂತ? ಖಂಡಿತ ಅಖಿಲೇಶ್, ಏನೀಗಾಗಲೇ ಬಿಜೆಪಿಯಿಂದ ಉಚ್ಚಾಟಿತ ಶಾಸಕರಾಗಿರುವಂತ ಬಸನಗೌಡ ಯತ್ನಾಳ್ ಅವರು ತಮ್ಮ ಒಂದು ಮಾತಿನ ವಾಗ್ಜರಿಯನ್ನ ಸಡಿಲಗೊಳಿಸಿದ ಕಾರಣಕ್ಕಾಗಿನೇ ಈಗ ಸಾಕಷ್ಟು ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಇದ್ದಾರೆ, ಸಾಕಷ್ಟು ಸಂಕಷ್ಟಗಳಿಗೆ ಸಿಲುಕ್ತಾ ಇದ್ದಾರೆ. ಹಾಗೇನೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಧನ್ಯವಾದಗಳು ದೀಪಕ್ ತಮ್ಮೆಲ್ಲ ಮಾಹಿತಿಗೆ. ಸದ್ಯ ಈಗಾಗಲೇ ಮಾತಾಡಿ ಪಕ್ಷದಿಂದಲೇ ಉಚ್ಚಾಟನೆಯನ್ನ ಆಗಿದ್ದಾರೆ ಯತ್ನಾಳ್ ಅವರು. ಅದರ ನಡುವೆ ಈಗ ಬಿಜೆಪಿಯ ಮುಖಂಡರು ಕೂಡ ಯತ್ನಾಳ್ ಅವರು ನಾಲಿಗೆಗೆ ಲಗಾಮ್ ಹಾಕಬೇಕು, ಇಲ್ಲ ಅಂತಂದ್ರೆ ನಾವು ಕೂಡ ನಿಮ್ಮ ಬಗ್ಗೆ ಮಾತನಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಜಯಪುರದಲ್ಲಿ ಬಿಜೆಪಿಯ ಮುಖಂಡರು ವಿಜುಗೌಡ ಪಾಟೀಲ್ ಅವರು ಕೂಡ ಕಿಡಿಕಾರ್ತಿದ್ದಾರೆ.